ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುನ್ಸಿಲೋಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ವೆದರ್ ಹೇಗಿದೆ ಅಂದರೆ ನಿಜವಾಗ್ಲೂ ಯಾವ ಕೆಲಸ ಮಾಡೋದಕ್ಕೂ ಮೂಡಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ಫುಲ್ಲು ಹನಿ ಹನಿ ಮಳೆ ಬರ್ತಾನೆ ಇದೆ. ಇಲ್ಲ ಬಂದು ಜೋರಾಗಿ ಉಯ್ದುಬಿಟ್ಟು ಹೋಗ್ಬಿಟ್ರೆ ಅದೊಂಥರ ಸಮಾಧಾನ. ಬಟ್ ಆ ಥರ ಇಲ್ಲ. ಮಕ್ಳು ಪಾಪ ನೆನ್ಕೊಂಡೇ ಹೋದ್ರೇನೋ ಆ ಥರ ಛತ್ರಿ ಹಿಡ್ಕೊಂಡು ಹೋದರು. ಬಟ್ ಈ ಟೈಮ್ಗಳಲ್ಲಿ ಮಕ್ಕಳಿಗೆ ಸ್ಕೂಲ್ಗೆ ಕಳ್ಸೋದಕ್ಕೂ ಬೇಜಾರಾಗುತ್ತೆ, ಆ ಥರ ಜಿಡಿ ಜಿಡಿ ಮಳೆ ಬರ್ತಾಯಿದ್ರೆ. ಸೊ ಆದರೂ ಕಳಿಸ್ಲೇಬೇಕಲ್ವಾ, ಹಾಗಾಗಿ ಅವರನ್ನು ಕಳಿಸ್ದೆ. ಬೆಳಿಗ್ಗೆ ಟಿಫನ್ ಚಿತ್ರಾನ್ನ ಮಾಡಿದ್ದೆ, ಮತ್ತು ಅವರು ತಿನ್ಕೊಂಡು ಬಾಕ್ಸ್ ಎಲ್ಲ ತೊಗೊಂಡು ಹೋದರು. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ, ಬಾಕ್ಸ್ನ ತೊಗೊಂಡು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಕಳಿಸ್ದೆ ಕೆಳಗಡೆ, ಬಟ್ ಗಾಡಿ ತೆಗಿಯೋ ಇದರಲ್ಲಿ ನನ್ನ ಗಾಡಿ ಮೇಲೆ ಇಟ್ಬಿಟ್ಟು ಹೊರಟ್ಬಿಟ್ಟಿದ್ರು. ಸರಿ ಅಂತೇಳಿ ಮತ್ತೆ ನಾನು ಲೋಕಿ ಹೋಗಿಬಿಟ್ಟು ಅವ್ರಿಗೆ ಬಾಕ್ಸ್ನ ಕೊಟ್ಬಿಟ್ಟು ಮತ್ತೆ ನೆನ್ಕೊಂಡೇ ಬಂದು ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ನಾನು ಪಾರ್ಲರ್ಗೆ ಬಂದಿದ್ದೀನಿ. ಸೊ ಇವತ್ತಿನ ದಿನ ಇಲ್ಲಿ ಏನು ಟ್ರೈ ಮಾಡೋದು ಅಂದರೆ, ಥ್ರೆಡಿಂಗ್ ಯಾವ ರೀತಿ ಮಾಡೋದು, ಅದು ಮೂಮೆಂಟ್ಸ್ ಎಲ್ಲ ಹೇಗೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಸ್ಯಾರಿ ಆರ್ಡರ್ ಮಾಡಿದ್ದೀನಿ, ನೋಡೋಣ ಅದು ಹೇಗಿದೆ ಏನು ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸರಿ ಬನ್ನಿ, ಹಾಗಾದರೆ ಫಸ್ಟ್ ಇವಾಗ ಸ್ಯಾರಿ ನೋಡ್ಬೇಡ ಯಾವ ರೀತಿ ಇದೆ ಏನು ಅಂತ. ಸೊ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅನ್ನೋದು. ಬಟ್ ಕ್ವಾಲಿಟಿ ಓಕೆ ಇದೆ, ನಾಟ್ ಬ್ಯಾಡ್. ಬಟ್ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋ ಅಂಥ ಸ್ಯಾರಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಆರ್ಗೆನ್ಸಾ ಮೆಟೀರಿಯಲ್ದು ಸ್ಯಾರಿ ಇದು. ಬಟ್ ಓಕೆ 500 ರುಪೀಸ್ ಏನೋ ಅಷ್ಟೇ. ಇದು ತುಂಬ ಏನು ಕಾಸ್ಟ್ಲಿ ಅಂತ ಏನಿಲ್ಲ. ಮತ್ತು ಈ ಥರ ಕಟ್ ವರ್ಕ್ ಇದೆ ಸ್ಯಾರಿ ಪೂರ. ಈ ಥರ ಕಟ್ ವರ್ಕ್ ಬಂದಿದೆ ನೋಡಿ, ಗೊತ್ತಾಗ್ತಿದೆ ಅಲ್ವಾ? ಸೊ ಈ ಥರ ಕಟ್ ವರ್ಕ್ ಇದೆ. ಮತ್ತು ಸ್ಯಾರಿ ಫುಲ್ಲು ಈ ಥರ ಚಿಕ್ಕದು ಪಲ್ಲುಗೆ ಈ ಥರ ಬೀಡ್ಸ್ಗಳೇನೋ ಇದೆ. ಈ ಥರ ಫುಲ್ಲು ಸ್ಯಾರಿ ಪ್ಲೈನ್ ಇದೆ. ಸೊ ಏನು ನಾವು ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಮಾಡ್ತೀವಲ್ವಾ, ಅಲ್ಲಿ ಮಾತ್ರ ಈ ಥರ ಇದೆ ನೋಡಿ. ಇಲ್ಲಿ ಮೇಲೆಲ್ಲ ಪ್ಲೈನು, ಕೆಳಗಡೆ ಮಾತ್ರ ವರ್ಕು ಮತ್ತು ಚಮಕಿ ಇದೆ. ಗೊತ್ತಾಗ್ತಿದೆಯಲ್ವಾ? ಸೊ ಈ ಥರ ಇದೆ. ಇದನ್ನು ನಾನು ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಏನೋ ಒಂಥರ ಕಲರ್ ಚೆನ್ನಾಗಿದೆ, ಐ ಥಿಂಕ್ ಫ್ಯಾನ್ಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೋಡೋಣ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ? ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ವೈಟ್ ಕಲರು ಆರ್ಗೆನ್ಸಾದೇನೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಇಲ್ಲಾಂದರೆ ರೆಡಿ ಬ್ಲೌಸ್ನ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ನಾಟ್ ಬ್ಯಾಡ್, ವರ್ತ್ ಅಂತಲೇ ಹೇಳ್ಬೋದು ನೋಡಿ. ಸೊ ಸ್ಯಾರಿ ಉಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗೂ ಇದೆ, ನೀಟಾಗಿ ಕೂರುತ್ತೆ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಬ್ಲೌಸ್ ಕಟ್ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿ ನರಿಗೆ ಎಲ್ಲ ಬೀಳುತ್ತೆ. ಇಲ್ಲಿ ಬ್ಲೌಸಿಗೆ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ರನ್ನಿಂಗ್ ಬ್ಲೌಸ್ ಇದೆ. ಬಟ್ ನಾನು ವೈಟ್ ಸ್ಯಾಟಿನ್ ಇನ್ನೊಂದು ಆರ್ಗೆನ್ಸಾ ಮೆಟೀರಿಯಲ್ದೇನೆ ಇದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಬ್ಲೌಸು. ನೋಡೋಣ ಇದು ಯಾವಾಗ ವೇರ್ ಮಾಡೋದು ಏನು ಅಂತ ಅತಿ ಶೀಘ್ರದಲ್ಲೇ ಹೇಳ್ತೀನಿ. ಸೊ ನಾನು ಆಪ್ಷನಲ್ ಆಗಿ ಇಟ್ಟಿದ್ದೀನಿ. ನಾವು ಮಂತ್ರಾಲಯ ಹೋಗ್ಬೇಕು ಅಂದ್ಕೊಂಡಿದ್ದೀವಲ್ವಾ, ಸೊ ಆ ಒಂದು ಟೈಮಲ್ಲಿ ಆದರೆ ಉಡೋಣ, ಇಲ್ಲ ಅನ್ನೋದಾದರೆ ಬೇರೆ ಯಾವ ಟೈಮಲ್ಲಾದರೂ ಉಡ್ಬೋದು. ನೋಡೋಣ, ಯಾವುದಾದ್ರು ಒಂದು ಟೈಮಲ್ಲಿ ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಸ್ಯಾರಿ ಇಷ್ಟ ಆಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಇಲ್ಲ ಅನ್ನೋದಾದರೆ ಚೆನ್ನಾಗಿಲ್ಲ ಅಂತಲೂ ಕಮೆಂಟ್ ಮಾಡಿ. ಸೊ ನೋಡೋಣ ಯಾರು ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ ವೇಟ್ ಮಾಡ್ತಿರ್ತೀವಿ. ಓಕೆನಾ? ಥ್ಯಾಂಕ್ ಯು. ಸೊ ಇವಾಗ ಥ್ರೆಡಿಂಗ್ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅಂದರೆ ಪಾರ್ಲರಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ ಥ್ರೆಡಿಂಗು, ಯಾವ ರೀತಿ ಕಲಿಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಥ್ರೆಡ್ ಯಾವ ರೀತಿ ಮಾಡೋದು ಅಂದರೆ ಬಿಗಿನರ್ಸ್ಗೆ ಯಾವ ರೀತಿ ಅದನ್ನು ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ, ಯಾವ ರೀತಿ ಅದನ್ನ ಮೂಮೆಂಟ್ಸ್ ಮಾಡಬೇಕು ಅನ್ನೋದು. ಸೊ ಮೊದಲಿಗೆ ಈ ಥರ ಐಬ್ರೋ ಥ್ರೆಡ್ ಅಂತ ಹೇಳಿ ಸಿಗುತ್ತೆ. ಸೊ ಇದನ್ನು ತೊಗೋಬೇಕು. ಸೊ ಆ ಒಂದು ಥ್ರೆಡ್ಡಲ್ಲಿ ಈ ಒಂದು ಫಸ್ಟ್ ಏನು ಎಡ್ಜ್ ಬರುತ್ತೆ ಅದನ್ನು ಬಾಯಲ್ಲಿ ಇಟ್ಕೋಬೇಕಾಗತ್ತೆ. ಈ ಥರ ಬಾಯಲ್ಲಿ ಇಟ್ಕೊಂಡು, ಸೊ ಈ ಒಂದೆರಡು ಫಿಂಗರಿಂದ ನೋಡಿ ಈ ಥರ ಜಸ್ಟ್ ಹಿಂಗೆ 2 3 4 5 ಈ ಥರ ಸುತ್ಕೊಬೇಕು. ಸುತ್ಕೊಂಡು ಆದಮೇಲೆ ನೋಡಿ ಮೂಮೆಂಟ್ಸು ಫಸ್ಟ್ ಇದನ್ನು ಚೆನ್ನಾಗಿ ಮೂಮೆಂಟ್ಸ್ ಆಗೋ ಥರ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮೇಯ್ನ್ ಇದು ಬರಬೇಕು.
ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ನೋಡಿ. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಗೆ ಬರುತ್ತೆ. ಸೊ ಇದು ಪ್ರಾಕ್ಟೀಸ್ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅಷ್ಟು ಬೇಗ ಕಲಿಬೋದು. ಮತ್ತು ಅದನ್ನು ಹೇರ್ಸ್ ಎಲ್ಲ ಹೇಗೆ ಲಾಕ್ ಮಾಡಬೇಕು ಏನು ಅನ್ನೋದನ್ನು ಸಹ ನಾನು ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಇವಾಗ ಯಾವ ರೀತಿ ಅಂತ ನಾನು ತೋರಿಸ್ದೆ ಅಲ್ವಾ, ಅದೇ ರೀತಿ ಫಸ್ಟ್ ನಾವು ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಒಂದು 5 ಟೈಮ್ಸ್ ಈ ಥರ ಸುತ್ತಬಿಟ್ಟು ನೋಡಿ, ಈ ಥರ ಫಾಸ್ಟಾಗಿ ಮಾಡ್ಕೊಬೇಕು. ಹೀಗೆ ಅವ್ರು ಹಿಂಗೆ ಹೇಳ್ಬಿಟ್ಟು ಹಿಂಗೆ ಸ್ಟಾರ್ಟಿಂಗು ಮಾಡಿ ಐಶನ್ನು ಸಹ ಇದೇ ಥರ ಮಾಡಿದ್ದೆ ಸ್ಟಾರ್ಟಿಂಗು 1-2 ಸಲ ಇಷ್ಟೇ. ಸೊ ಅದಾದಮೇಲೆ ಅವ್ರು ನೀಟಾಗಿ ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ ಆದಮೇಲೆ ಅವ್ರ ಲೆಗ್ಗನ್ನ ಈ ಥರ ಹೋಲ್ಡ್ ಮಾಡಿ ಅದೇ ಒಂದು ಲೆಗ್ಗಿಂದ ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಈ ಥರ ನಮ್ಮದು ಲೆಗ್ನ ಈ ಥರ ತೊಗೊಂಡ್ಬಿಟ್ಟು ನೋಡಿ ಯಾವ ರೀತಿ ಲಾಕ್ ಮಾಡೋದು ಬನ್ನಿ ಅಂತ ನೋಡಿ. ಇಲ್ಲಿ ಹೇರ್ಸ್ ಇರುತ್ತಲ್ಲ, ಹಿಂಗೆ ಲಾಕ್ ಮಾಡಿಕೊಂಡು ಜಸ್ಟ್ ಹಿಂಗೆ ಮೇಲೆ ಕೇಳಿದ್ರೆ ಸಾಕು, ಅದು ಒಂದು ಹೇರ್ಸ್ ಇದಾಗುತ್ತೆ ನೋಡಿ. ಹೀಗೆ ಫಸ್ಟ್ ಅವ್ರದ್ದು ಲೆಗ್ಸಿಂದ ನಾವು ಎಲ್ಲನೂ ಈ ಥರ ರಿಮೂವ್ ಮಾಡಿಸೋದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ನಾನು ಈ ಥರ ಟ್ರೈನಿಂಗ್ ಕೊಟ್ಟಿದ್ದೀನಿ, ಬಟ್ ಬೇರೆಯವ್ರು ಯಾವ ರೀತಿ ಕೊಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ನಾನು ಈ ಥರ ಥ್ರೆಡ್ಡಿಂಗಲ್ಲಿ ಫಸ್ಟ್ ಲೆಗ್ಗೆ ನಾನು ಆ ಥರ ಇದು ಮಾಡಿಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅದಾದ ನಂತರ ಅವ್ರ ಮೂಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿದೆ ಅಂತ ಅಂದಾಗ ಹ್ಯಾಂಡ್ಸಲ್ಲಿ ತೆಗೆಯೋದಕ್ಕೆ ಕೊಡ್ತೀವಿ. ಸೊ ಆ ಒಂದು ಮಾರ್ಕ್, ಐಬ್ರೋ ಶೇಪ್ ಮಾರ್ಕ್ನ ನಾವಿಲ್ಲಿ ಮಾಡಿಬಿಟ್ಟು ಯಾವ ರೀತಿ ಅವರು ಏನು ಥ್ರೆಡ್ಡಿಂಗ್ ಮಾಡ್ತಾರೆ ಅನ್ನೋದನ್ನ ನೋಡಿಸ್ತೀನಿ. ಇವಾಗ ಆಯುಷು ಮಾಡ್ತಾರೆ, ಸೊ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಐಬ್ರೋದೊಂದು ಸ್ಕೆಚ್ ಮಾಡ್ತಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಮಾಡ್ಕೊತೀನಿ, ಏನಕ್ಕೆ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಆಗಬೇಕಲ್ವಾ. ಸೊ ಹಾಗಾಗಿ ನೋಡಿ, ಈ ಥರ ಐಬ್ರೋಸ್ ಬರ್ಕೊಂಡಿದ್ದೀನಿ. ಹೌದು, ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಅವಳು ಮಾಡಿ ತೋರಿಸ್ತಾಳೆ ನೋಡಿ, ಓಕೆನಾ. ಸರ್ ಫ್ರೆಂಡ್ಸ್, ಇವಾಗ ಥ್ರೆಡ್ಡನ್ನು ಅವರು ಯಾವ ರೀತಿ ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ. ಸೇಮ್ ನಾನು ಹೇಳದ್ನಲ್ಲ ಅದೇ ರೀತಿ ಅದು ಒಂದು ಫೈಲೆ ಇದನ್ನು ರೌಂಡ್ ಮಾಡಿಕೊಂಡು ಅದಾದಮೇಲೆ ಇವಾಗ ಯಾವ ರೀತಿ ತೆಗಿಯೋದು ಏನು ಅನ್ನೋದನ್ನ ಸಹ ತೋರಿಸ್ತಾರೆ. ಸೊ ನಾನು ಈ ಥರ ಮಾರ್ಕ್ ಮಾಡಿರೋ ಸೈಡಿಂದ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಹತ್ತಿರದಿಂದ ಝೂಮ್ ಆಗಿ ತೋರಿಸ್ತೀನಿ. ಹೇರ್ಸ್ ಎಲ್ಲ ಇದೆಯಲ್ವಾ, ಅಷ್ಟು ಮಾತ್ರ ಹೇರ್ಸ್ನ ಅವಳು ರಿಮೂವ್ ಮಾಡ್ತಾಳೆ. ಒಳಗಡೆ ಏನಿದೆಯೋ ಅಷ್ಟು ಹೇರ್ಸ್ನ ರಿಮೂವ್ ಮಾಡ್ತಾರೆ ನೋಡಿ. ಸೊ ಸ್ಟಾರ್ಟ್ ಐಶು. ಸೊ ಗೊತ್ತಾಗ್ತಿದೆಯಾ ಫ್ರೆಂಡ್ಸ್, ಏನಂದರೆ ನಾವು ಹೇರ್ಸ್ ಯಾವ ಕಡೆ ಇದಿರುತ್ತೋ ಅದರ ಅಪೋಸಿಟಾಗಿ ನಾವು ನಿಂತ್ಕೋಬೇಕು, ನಿಂತ್ಕೊಳೋದು ರಿಮೂವ್ ಮಾಡಬೇಕು ಹೇರ್ಸ್ನ. ನೋಡಿ ಆ ಥರ ನೀಟಾಗಿ ಲಾಕ್ ಮಾಡೋದು, ನೀಟಾಗಿ ತೋರಿಸಿ ಲಾಕ್ ಮಾಡೋದು ನೋಡಿ. ಲಾಕ್ ಆಗ್ತಿದೆಯಲ್ಲ, ಆ ಥರ ಲಾಕ್ ಮಾಡಿ ರಿಮೂವ್ ಮಾಡಬೇಕು. ನೀಟಾಗಿ ಒಳಗಡೆ ಎಷ್ಟಿದೆಯೋ ಅಷ್ಟು ರಿಮೂವ್ ಮಾಡಿಬಿಟ್ಟು ಬಿಡಿ, ಹೋಯ್ತಲ್ಲ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲ ಇದೆ ಇನ್ನು ನಂಗೆ ಕಾಣಿಸ್ತಿರೋ ಥರ ಇದೆ. ಹೋಗಿದೆಯಾ? ಸೊ ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಲ್ವಾ. ಈ ಥರ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಸೊ ಈ ಥರ ಟ್ರೈನಿಂಗ್ ಕೊಡ್ತೀವಿ. ಈಗ ಈ ಒಂದು ಐಬ್ರೋಸ್ಗೆ ಯಾವ ರೀತಿ ಮಾಡಬೇಕು ಅಂತಂದರೆ, ಮುಂಚೆ ಮಾಡಿದ್ದು ಫಸ್ಟ್ ಒನ್ ಐಬ್ರೋಸು ತೋರಿಸಿ ಯಾವ್ದು ಮಾಡಿರೋದು ಅದು. ಅದಕ್ಕೆ ಈ ಥರ ಬ್ಯಾಕ್ ಸೈಡಿಂದ ಐಬ್ರೋಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಇನ್ನೂ ಒಂದು ಐಬ್ರೋಸ್ಗೆ ಅವರು ಈ ಅಪೋಸಿಟಿಂದ, ಸೊ ಈ ಅಪೋಸಿಟಿಂದ ಐಬ್ರೋಸ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡಿ. ನಮ್ಮದೇ ವಿಡಿಯೋ ನೋಡ್ತಿದ್ದಾರೆ ಅವರು. ಲೆಟ್ಸ್ ಸ್ಟಾರ್ಟ್.
ಸೊ ಈಗೂ ಅಷ್ಟೇ ನೋಡಿ ಯಾವ ಥರ ಅದರ ಆಪೋಸಿಟ್ಟಾಗಿ ನಾವು ಥ್ರೆಡ್ನ ಲಾಕ್ ಮಾಡ್ಕೊಬೇಕಾಗತ್ತೆ. ಅಂದರೆ ಹೇರ್ ಆಪೋಸಿಟಾಗಿ ನಾವು ಥ್ರೆಡ್ನ ಲಾಕ್ ಮಾಡ್ಕೊಬೇಕು. ಬಟ್ ಹ್ಯಾಂಡ್ಸಲ್ಲಿ ಸ್ವಲ್ಪ ಅಪೋಸಿಟಾಗಿ ತೊಗೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ಅದು ಒಂದೇ ಲೆವೆಲಲ್ಲಿ ಒಂದೇ ಸೈಡು ಹೇರ್ ಸ್ಲಿಪ್ಪಿಂಗ್ ಮೋಡಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಆ ಹೇರ್ನ ನಾವು ಲಾಕ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಆದರೂ ರಿಮೂವ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಈ ಸೈಡೂ ಕಂಪ್ಲೀಟ್ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ವಾ, ಈ ಥರ ಐಬ್ರೋನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇದು ಪ್ರಾಕ್ಟೀಸ್ ಆದಮೇಲೆ ಯಾವ ರೀತಿ ನಾನು ಮಾಡಿಸ್ತೀನಿ ಅಂತ ಅಂದರೆ, ಇದನ್ನು ತುಂಬ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಯಾಕಂದರೆ ನಾವು ಒಂದೇ ಒಂದು ಹೇರ್ಸ್ ಎಕ್ಸ್ಟ್ರಾ ತೆಗೆದುಬಿಟ್ರು ಅಲ್ಲಿ ತುಂಬಾ ಗ್ಯಾಪ್ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರ ಟ್ರೈನಿಂಗ್ ಈ ಥರ ಕೊಡ್ತೀವಿ. ಇಲ್ಲ ಅಂದರೆ ಫುಲ್ ಹ್ಯಾಂಡ್ಸಲ್ಲೆಲ್ಲ ಹೇರ್ಸ್ ಎಲ್ಲ ರಿಮೂವ್ ಮಾಡೋ ಥರ ಥ್ರೆಡಿಂಗ್ ಮಾಡ್ಕೊಂಡೇನೆ ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಇವಾಗ ಇಲ್ಲೆಲ್ಲ ನೋಡಿ ಕಾಣಿಸ್ತಿದೆಯಲ್ವಾ, ಇಲ್ಲೆಲ್ಲ ಎಷ್ಟು ಹೇರ್ಸ್ ಇದೆ ಅಲ್ವಾ ಫ್ರೆಂಡ್ಸ್. ಸೊ ಈ ಒಂದು ಹೇರ್ಸ್ನ ರಿಮೂವ್ ಮಾಡಿಸೋದು, ಇಲ್ಲ ಈ ಹ್ಯಾಂಡ್ಸಲ್ಲೆಲ್ಲ ನೋಡಿ ಎಷ್ಟೆಲ್ಲ ಹೇರ್ಸ್ ಇರುತ್ತಲ್ಲ, ಆ ಒಂದು ಹ್ಯಾಂಡ್ಸಿಂದ ನಾವು ರಿಮೂವ್ ಮಾಡೋದನ್ನ ಫಸ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾಕಂದರೆ ಫಸ್ಟನ್ನೇ ಸ್ಟಾರ್ಟಿಂಗ್ ಐಬ್ರೋಸ್ನ ಯಾರೂ ಕೊಡಲ್ಲ. ಫೇಸಲ್ಲಿ ಐಬ್ರೋಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಥ್ರೆಡಿಂಗ್ ಈ ಥರ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ಅದನ್ನ ಜಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಹೇರ್ಸ್ ಲಾಕ್ ಮಾಡಿಕೊಂಡು ಜಸ್ಟ್ ಮೂವ್ ಮಾಡಿದ್ರೆ ನೀಟಾಗಿ ಕ್ಲೀನಾಗಿ ಎಲ್ಲ ರಿಮೂವ್ ಆಗಿಬಿಡತ್ತೆ. ಸೊ ಈ ರೀತಿ ಇನ್ ಕೇಸ್ ಏನಾದರೂ ಕ್ಲೈಂಟ್ಸ್ ಏನಾದರೂ ಬಂದರು ಅಂದಾಗ ಅವ್ರಿಗೆ ಇದು ನೀಟಾಗಿ ಪ್ರಾಕ್ಟೀಸ್ ಆಗಿತ್ತು ಅಂದರೆ ಫೋರ್ ಹೆಡ್ ಮಾಡೋದಕ್ಕೆ, ಅಪ್ಪರ್ ಲಿಪ್ ಮಾಡೋದಕ್ಕೆ, ಚಿನ್ ಮಾಡೋದಕ್ಕೆ ಈ ಥರ ನಾವು ಬಿಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಫಸ್ಟ್ ಸ್ಟಾರ್ಟಿಂಗ್ ಐಬ್ರೋಸ್ಗೆಲ್ಲ ಬಿಡಲ್ಲ. ಸೊ ನಮಗೆ ಅವರು ಪರ್ಫೆಕ್ಟಾಗಿ ಸ್ಕಿನ್ ಎಲ್ಲ ಕಟ್ ಆಗದೆ ಇರೋ ರೀತಿ ಅವರು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾದ್ಮೇಲೆ ಸೊ ನೆಕ್ಸ್ಟ್ ನಾವು ಇದನ್ನು ಐಬ್ರೋಸ್ ಎಲ್ಲ ಮಾಡೋದಕ್ಕೆ ಅವ್ರಿಗೆ ಬಿಟ್ಕೊಡ್ತೀವಿ. ಸೊ ಇವಾಗ ನೋಡಿ, ಅವ್ರು ಎಷ್ಟು ನೀಟಾಗಿ ರಿಮೂವ್ ಮಾಡ್ತಿದ್ದಾಳೆ. ಯಾವುದೇ ಥರದ ಸ್ಕಿನ್ ಆಗಲಿ ಇದಾಗಲಿ ಏನು ಕಟ್ ಆಗದೇ ಇರೋ ರೀತಿ ಮಾಡ್ತಿದ್ದಾಳೆ ಸೇಫ್ಟಿಯಾಗಿ. ಸೊ ಓಕೆ, ಮಾಡೋದಕ್ಕೆ ಬಿಡ್ಬೋದು. ಬಟ್ ಶೇಪ್ ಅದೆಲ್ಲ ಸ್ವಲ್ಪ ಇನ್ನೂ ಗೊತ್ತಾಗಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಅವ್ರು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ, ಮತ್ತು ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಏನು ಅನ್ನೋದು. ಓಕೆನಾ? ಸೊ ಫ್ರೆಂಡ್ಸ್, ಫುಲ್ಲು 5 ಬೆರಳಿದು ನೀಟಾಗಿ ರಿಮೂವ್ ಮಾಡಿದ್ದಾಳೆ ನೋಡಿ, ಗೊತ್ತಾಗ್ತಿದೆಯಾ? ಸೊ ಈ ಥರ ಟ್ರೈನಿಂಗ್ ಕೊಡ್ತೀವಿ. ಸೊ ಇದನ್ನೆಲ್ಲ ಪರ್ಫೆಕ್ಟಾಗಿ ಅವರು ರಿಮೂವ್ ಮಾಡಿದ್ರು ಅಂತ ಅಂದಮೇಲೆ ಇಲ್ಲಿ ಹ್ಯಾಂಡ್ಸ್ಗಳನ್ನ ಕೊಡ್ತೀವಿ. ಯಾಕಂದರೆ ಸೆನ್ಸಿಟಿವ್ ಪ್ಲೇಸ್ ಅಲ್ವಾ. ಸೊ ಸ್ವಲ್ಪ ಕಿತ್ರೂ ಪೇಯ್ನ್ ಆಗಿಬಿಡತ್ತೆ. ಸೊ ಹಾಗಾಗಿ
ಫ್ರೆಂಡ್ಸ್ ಇವಾಗ ಅವಳು ಹೇಗೆ ಕಲ್ತಿದ್ದಾಳೆ, ಅವಳಿಗೆ ಏನು ಅನ್ನಿಸ್ತು, ನಾನು ಹೇಳ್ಕೊಟ್ಟಿದ್ದ ಮೆಥಡ್ ಅವಳಿಗೆ ಈಸಿ ಅನ್ನಿಸ್ತಾ ಏನು ಅನ್ನೋದನ್ನು ಅವಳನ್ನ ಕೇಳೋಣ. ಸೊ ಹೇಗೆ ಅನ್ನಿಸ್ತಾ ಐಶು? ತುಂಬಾ ಅವಾಗ ಮಾಡ್ತಿರ್ಬೇಕಾದ್ರೆ ಫುಲ್ ಕಷ್ಟ ಅಂತ ಅನಿಸ್ತಾ ಇತ್ತು. ಇವಾಗ ಟ್ರೈನಿಂಗ್ ಕೊಡ್ತಾ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ನನಗೆ ಇಷ್ಟ ಆಯ್ತು ಮಾಡಕ್ಕೆ. ಅಂದ್ರೆ ಈಸಿಯಾಗಿ ಅನಿಸ್ತಾ ಅಥವಾ ಕಷ್ಟ ಅನ್ನಿಸ್ತಾ? ಕಷ್ಟ ಏನು ಅನ್ಸಲ್ಲ. ಕಷ್ಟ ಅನ್ಸಿಲ್ವಾ? ಸೊ ನಿಂಗೆ ಅದು ಅರ್ಥ ಆಗಿದೆಯಾ ಯಾವ ರೀತಿ ಥ್ರೆಡ್ ಯಾವ ಸೈಡ್ ಹಿಂಗೆ ಹಾಕ್ಬೇಕು ಏನು ಅನ್ನೋದು? ಹೇರ್ ಈ ಕಡೆ ಇರುತ್ತೆ, ಆ ಕಡೆ ಥ್ರೆಡ್ ಹಾಕಿ ಹೇರ್ ಕೀಳೋದು. ಅಂದ್ರೆ ಫ್ರೆಂಡ್ಸ್ ಯಾವ ರೀತಿ ಅದು ಅಂತ ಹೇಳಿದ್ರೆ, ಇವಾಗ ಹೈಬ್ರೋ ನೋಡಿ ಈ ತರ ಇರುತ್ತೆ ಅಲ್ವಾ. ಸೊ ಈ ಹೈಬ್ರೋದಲ್ಲಿ ಈ ಥರ ಸ್ಲೀಪಿಂಗಲ್ಲಿ ಈ ಕಡೆಗೆ ಹೇರ್ ಮಲಗ್ದಂಗೆ ಇರುತ್ತೆ. ಸೊ ಈ ಕಡೆ ಹೈಬ್ರೋಲಿ ಈ ಕಡೆಗೆ ಮಲಗ್ದಂಗೆ ಇರುತ್ತೆ. ಸೊ ನಾನು ಇವಾಗ ಚೇರಲ್ಲಿ ಕೂರಿಸಿ ತೋರಿಸ್ತೀನಿ ಯಾವ ರೀತಿ ಅಂತ, ಒಂದು ನಿಮಿಷ. ಸೊ ಈ ಥರ ನಾವು ಚೇರ್ ಮೇಲೆ ಮಲಗಿಸಿ ಮಾಡಿಸಿದಾಗ ಈ ಒಂದು ಹೇರ್ ನೋಡಿ ಈ ಸೈಡಲ್ಲಿ ಬೆಂಡ್ ಆಗಿರುತ್ತೆ. ಸೊ ನಾವು ಈ ಒಂದು ಡೈರೆಕ್ಷನಲ್ಲಿ ನಿಂತು ನಾವು ಮಾಡ್ಕೊಬೇಕಾಗತ್ತೆ. ಈ ಒಂದು ಡೈರೆಕ್ಷನಲ್ಲಿ ನಿಂತು ಮಾಡಬೇಕಾಗತ್ತೆ. ಅದೇ ಈ ಸೈಡ್ ಹೈಬ್ರೋಗೆ ಹೀಗೆ ನಿಂತು ಈ ಒಂದು ಡೈರೆಕ್ಷನಲ್ಲಿ ನಾವು ಹೈಬ್ರೋ ಮಾಡಬೇಕಾಗತ್ತೆ. ಸೊ ಈಸಿ ಇರುತ್ತೆ, ಏನು ತುಂಬ ಕಷ್ಟ ಏನಿಲ್ಲ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನೀಟಾಗಿ ಹೇಳ್ಕೊಡೋರು ಇರಬೇಕಷ್ಟೇ. ಏನನ್ನಿಸ್ತು ಐಶು, ನಿಂಗೆ ಇಷ್ಟ ಆಯ್ತಾ ನಾನು ಹೇಳ್ಕೊಟ್ಟಿದ್ದು? ತುಂಬಾ ಇಷ್ಟ ಆಯ್ತು ಅಕ್ಕ, ಈಸಿಯಾಗಿ ಕಲಿಬೋದು. ಓಕೆ. ಸೊ ಫ್ರೆಂಡ್ಸ್, ಇವತ್ತು ಹೈಬ್ರೋಸ್ ಹೇಗೆ ಮಾಡೋದು ಏನು ಅಂತ ಹೇಳ್ಕೊಟ್ಟಿದ್ದೀನಿ, ಜೊತೆಗೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಸಹ ಪ್ರೂಫ್ ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಐಬ್ರೋಸ್ ಯಾರಿಗಾದ್ರೂ ಮಾಡಿಸ್ಬಿಟ್ಟು ನಾನು ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಬೇರೆ ಏನಿರುತ್ತೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಸೇ ಬಾಯ್.